ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿಗೆ ಹೋಗ್ತಾ ಇದ್ದಾರೆ, ನಮಗೆ ಕೊಡಬೇಕಾದಂಥ ಬಾಕಿ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ. ಹೋರಾಟಕ್ಕೆ ಮಹಾತ್ಮ ಗಾಂಧಿಯವರ ಚಿತ್ರ, ಅದ್ರ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಇವ್ರ ಫೋಟೋಗಳು ಹಾಕೊಂಡು ಹೋರಾಟಕ್ಕೆ ಹೋಗ್ತಿದ್ದೀವಿ ಅಂತ ಇಟ್ಟಿದ್ದಾರೆ. ದೆಹಲಿಗೆ ಇವ್ರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವ್ರು ಹಮ್ಮಿಕೊಂಡಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದರೆ, ಈ ಅಡ್ವರ್ಟೈಸ್ಮೆಂಟ್ ದುಡ್ಡು, ಹೋಗಿ ಬರೋಂಥ ಫ್ಲೈಟ್ ಚಾರ್ಜು, ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ಊಟ ತಿಂಡಿ, ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು. ನಾನು ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಿನ್ನೆ ಲೋಕಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದರು, ನಾನು ಅಷ್ಟು ಕ್ಲಾರಿಫೈ ಮಾಡಿ ಕಳಿಸಿದ್ದೀನಿ ಏನಂತ ಹೇಳಿಕೆ ಕೊಟ್ಟರೂ ಕೂಡ ಇವರು ದೆಹಲಿ ಯಾಕೆ ಹೋಗ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣಕಾಸು ಸಚಿವರು, ಹಣಕಾಸಿನ ಇಲಾಖೆ ಈಗ ಏನೇನು ಮಾಡಬೇಕು ಏನೇನು ಬಿಡಬೇಕು ಅನ್ನೋದು ಆರ್ಥಿಕ ಇಲಾಖೆ ಮುಖಾಂತರ ಕೂಡ ಹಣಕಾಸು ಸಚಿವಾಲಯದ ಮುಖಾಂತರ ಸಾಕಷ್ಟು ಇವರು ತಿಳ್ಕೊಂಡಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅನ್ನೋದನ್ನ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವರು ಸಮಾಧಾನ ಇಲ್ಲ ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಹೋಗಿ ಬರ್ಬೋದಿತ್ತು. ಇಡೀ ಕರ್ನಾಟಕ ರಾಜ್ಯದ ಎಮ್ ಎಲ್ ಎಗಳನ್ನ ಎಲ್ಲಿಗೆ ಬೇರೆ ಬೇರೆ ಪಕ್ಷಕ್ಕೆ ಹೊರಟೋಗ್ತಾರೋ ಅವ್ರ ಎಮ್ ಎಲ್ ಎಗಳು ಅಂತ ಬೈದಿಲ್ಲ, ಅಷ್ಟೂ ಜನಕ್ಕೂ ಕೂಡ ದೆಹಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡು ಯಾರ್ದು? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂದ್ರೇನು? ಸಾಮಾನ್ಯ ರೈತನ ತೆರಿಗೆ ಹಣ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಹಣ ಸರ್ಕಾರ ಪಾಪರೆದ್ದೋಗಿದೆ. ಪಾಪರೆದ್ದೋಗಿರೋ ಸರ್ಕಾರ ಇವತ್ತು ಸರ್ಕಾರದ ದುಡ್ಡಲ್ಲಿ ದೆಹಲಿ ಹೋಗ್ತಾ ಇದ್ದಾರೆ. ಎರಡನೇದು, ಇವತ್ತು ನಾವು ಪ್ರತಿಭಟನೆ ಮಾಡ್ತೀರಿ ಅದಕ್ಕೆ ರೈತನು ಬರಬೇಕಾದಂಥ ಹಾಲಿನ ಪ್ರೋತ್ಸಾಹ ಧನ 716 ಕೋಟಿ ರೂಪಾಯಿ ನಮಗೆ ಯಾಕೆ ಕೊಟ್ಟಿಲ್ಲ, ಕೊಡಬೇಕು ಅಂತ ಏನು ಉತ್ತರ ಕೊಡ್ತಾರೆ? 716 ಕೋಟಿ ರೂಪಾಯಿ ರೈತನು ಕೊಡಬೇಕಾದ ಕೊಡದೇ ಇರೋಷ್ಟು ಇಷ್ಟು ಪಾಪರ ಇದ್ದೋಗಿದೆ ನಮ್ಮ ಸರ್ಕಾರ. ಇವ್ರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, ಒಂದು 716 ಕೋಟಿ ರೂಪಾಯಿ ರೈತರಿಗೆ ಏನು ಕೊಡಬೇಕು ಅದನ್ನು ಬಿಡುಗಡೆ ಮಾಡೋಗಿ. ಎರಡನೇದು, ನೀವು ಅವತ್ತಿಂದ ಹೇಳ್ತಾ ಬರ್ತಿದ್ದೀರಾ ಒಂದು ಶ್ವೇತಪತ್ರ ಹೊರಡಿಸ್ತೇನೆ. ಎಲ್ಲಿ ಶ್ವೇತಪತ್ರ? ನಾನು ಅವತ್ತಿಂದನೂ ಹೇಳ್ತಾ ಬರ್ತಿದ್ರಿ, ಈ ಸರ್ಕಾರ ಈ ಮುಖ್ಯಮಂತ್ರಿ ಶ್ವೇತಪತ್ರ ಹೊರಡಿಸಲ್ಲ. ಶ್ವೇತಪತ್ರ ಹೊರಡಿಸಿದ್ರೆ, ಅಧಿಕೃತ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರು ಉತ್ತರ ಕೊಡೋಕ್ಕೆ ಬರುತ್ತೆ. ನಾವು ಕೊಟ್ಟಿದ್ದೀವಿ, ಹಿಂದಿನ ಸರ್ಕಾರಗಳು UPA ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ, ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ಸು ಬಂದಿದೆ, ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತಪತ್ರ ಹೊರಡಿಸೋದಿಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಹೇಳ್ತೀನಿ, ಶ್ವೇತಪತ್ರ ಹೊರಡಿಸಿ, ಅವಾಗ ಏನು ಉತ್ತರ ಕೊಡಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ತಾರೆ. ನಾನು ಸುಳ್ಳು ಅಂತ ಹೋಗೋದಿಲ್ಲ. ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಗ್ಗೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಅಧಿಕೃತವಾಗಿ ಅವರು ನಿನ್ನೆ ಭಾಷಣದಲ್ಲೇ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಬಂದಿದ್ರು, ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ, ಅವ್ರು ಹೇಳಿ ಕಳಿಸಿದ್ದೀನಿ, ಅಲ್ಲೇ ಕ್ಲಾರಿಫೈ ಮಾಡ್ಕೊಂಬರ್ಬೋದಿತ್ತು. ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ್ಯ ಜನ ಮುಂದೆ ಕೇಂದ್ರದಿಂದ ಬರಬೇಕಾದ ದುಡ್ಡು ಇಷ್ಟೊಂದಿದೆ, ಈ ರೀತಿ ನಾಟಕ ಮಾಡೋಂಥ ವ್ಯವಸ್ಥೆ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಯಾಕೆ ನಿರ್ಮಲಾ ಸೀತಾರಾಮನ್ ಹತ್ರ ಕ್ಲಾರಿಫೈ ಮಾಡ್ಕೊಂಬರಲಿಲ್ಲ? ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಬಂದು ಅಲ್ಲೇ ಉತ್ತರ ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು. ಅವ್ರು ನಾನು ಕ್ಲಾರಿಫೈ ಮಾಡಿದರೆ ನಂಗೆ ಸಮಾಧಾನ ಇಲ್ಲ ಅಂತ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಹೋಗಿದ್ರು ಅಂತ ನಮಗೆ ಗೊತ್ತಾಯಿತು. ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಈಗ ದೆಹಲಿ ಮತ್ತೆ ಯಾಕೆ ಹೋಗ್ತೀರಿ? ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಕೇಂದ್ರದಿಂದ ಹಣ ಬಾಕಿ ಬರ್ತದೆ ಅಂತ ತೋರಿಸಂಥ ಒಂದು ನಾಟಕಕ್ಕೆ ಈ ನಾಟಕದ ಕಂಪನಿ, ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಾಟಕದ ಕಂಪನಿ ದೆಹಲಿ ಹೋಗ್ತಿದ್ದಾರೆ. ಹೌದ್ರಿ, ನೀವು ಏನು ಬೇಕಾದ್ರೆ ಹೇಳ್ತೀರಿ ವಿರೋಧ ಪಕ್ಷದವರು. ಕೇಂದ್ರ ಸರ್ಕಾರ ಇವತ್ತು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ನಿನ್ನೆ ನಿಮ್ಗೆ ಏನು ಬರಬೇಕಾಗಿತ್ತು, ಏನು ಬಂದಿಲ್ಲ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಬೋಯ್ತಲ್ಲ.
ನೀವಿಬ್ರು ಹೋಗಿದ್ರೆ ಸಾಕಿತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಏನು ಶೈಲಿ ತಗೊಂಡು ಹೋಗ್ತೀರಿ, ಯುದ್ಧಕ್ಕೆ ಹೋಗ್ತಿದ್ದೀರೇನೋ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಶಾಸಕರನ್ನ ಈ ರೀತಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಕ್ಕೆ ಪ್ರಯತ್ನ ಸದ್ಯಕ್ಕೆ ನಡೆಸ್ಬೋದು. ಹಾಗೂ ಈಗ ಲೋಕಸಭೆ ಚುನಾವಣೆ ತನಕನೂ ಕೂಡ ಆ ಶಾಸಕರನ್ನು ಗುಡ್ಡೆ ಹಾಕೋಬೋದು. ಈ ಗುಡ್ಡೆ ಹಾಕೊಂಡ್ರಂಥ ಶಾಸಕರು ಲೋಕಸಭೆ ಚುನಾವಣೆ ಮುಗೀತಿದ್ದಂಗೆ ಛಿದ್ರ ಎದ್ದೋಗ್ತಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ. ಇದನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.